ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 3ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಸೂರ್ಯೋದಯದ ಸಮಯದಲ್ಲಿರುತ್ತೆ. ಇದು ಈ ದಿನ ಬೆಳಿಗ್ಗೆ 7:25 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಪೂರ್ತಿ ಇರುತ್ತೆ. ಅಂದರೆ ನಾಳೆ ಬೆಳಿಗ್ಗೆ 8:16 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 9:44 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಬೆಳಿಗ್ಗೆ 6:24 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:14 ಸಂಜೆ 6:48 ಗುಳಿಕ ಕಾಲ ಈ ದಿನ ಅಪರಾಹ್ನ 3:39 ಸಂಜೆ 5:14 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:23 ಸಂಜೆ 6:17 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 9:39 ರಾತ್ರಿ 11:25 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಸರ್ಕಾರಕ್ಕೆ ಕಾರಕ. ಹಾಗಾಗಿ ಈ ದಿನ ಸರ್ಕಾರವನ್ನು ನಡೆಸ್ತಾ ಇರುವಂತಹ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಅತ್ಯುತ್ತಮವಾದಂತಹ ಸಮಯ. ಹಾಗೆ ರವಿ ಸರ್ಕಾರಕ್ಕೂ ಕೂಡ ಕಾರಕನಾಗಿರೋದ್ರಿಂದ, ಆಡಳಿತಕ್ಕೆ ಕಾರಕನಾಗಿರೋದ್ರಿಂದ ಈ ದಿನ ಸರ್ಕಾರದ ಅಧಿಕಾರಿಗಳಿಗೆ ಹಾಗೆ ಸರ್ಕಾರದ ಕೆಲಸ ಕಾರ್ಯಗಳಿಗೆ ಬಹಳ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳಿದೆ. ಹಾಗೆ ಈ ದಿನ ರಾಜಕಾರಣಿಗಳನ್ನು ಭೇಟಿ ಮಾಡಲಿಕ್ಕಾಗಲಿ ಅಥವಾ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕಾಗಲಿ ತುಂಬ ಅವಕಾಶಗಳಿರುತ್ತೆ. ನಿಮ್ಮ ಭೇಟಿ
ಫಲಪ್ರದವಾಗುತ್ತೆ. ಇನ್ನು ರವಿಯನ್ನ ಆರೋಗ್ಯಕ್ಕೆ ಕಾರಕ ಅಂತ ಹೇಳಿ ಕರೆಯುವಂಥದ್ದು, ಆಕರ್ಷಣೆಗೆ ಕಾರಕ. ಹಾಗಾಗಿ ಈ ದಿನ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಅಂದರೆ ಆರೋಗ್ಯದ ಬಗ್ಗೆ ಕೂಡ ತುಂಬ ಕಾಳಜಿ ಇರುವಂಥದ್ದು ಕೂಡ ಇರುತ್ತೆ. ಇನ್ನು ಪಿತೃಕಾರಕ ಮತ್ತು ಪುತ್ರಕಾರಕ ರವಿ. ಹಾಗಾಗಿ ಈ ದಿನ ತಂದೆ ಮಕ್ಕಳ ಸಂಬಂಧದ ವಿಚಾರದಲ್ಲೂ ಕೂಡ ಒಂದು ಮುಖ್ಯವಾದಂಥ ತಿರುವು ಇರುವಂಥದ್ದು, ಏನೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕುಟುಂಬದಲ್ಲಿ ನಡೆಯುತ್ತೆ. ಈ ಎಲ್ಲ ವಿದ್ಯಮಾನಗಳನ್ನು ನೀವು ಈ ದಿನ ಇರುವಂಥ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 25 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 46 ನಿಮಿಷದಿಂದ ರಾತ್ರಿ 7 ಗಂಟೆ 42 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 22 ನಿಮಿಷದಿಂದ ರಾತ್ರಿ 2 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ. ಕೆಲಸವೇ ಪ್ರಾರಂಭ ಆಗಲ್ಲ, ಅಲ್ಲೂ ಕೂಡ ಅಡೆತಡೆಗಳಿರುತ್ತೆ. ಒಂದು ವೇಳೆ ಪ್ರಾರಂಭ ಆದರೂ ಕೂಡ ಅದು ನಿಧಾನವಾಗಿ ಅಂತ್ಯವಾಗುವಂಥದ್ದು, ಫಲಿತಾಂಶವೂ ಕೂಡ ನಿಧಾನವಾಗಿ ಬರುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ರಾಜಕಾರಣಿಗಳು ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ಆದಷ್ಟು ಈ ಶನಿ ಹೋರಾದಲ್ಲಿ ಮಾಡದೇ ಇರುವಂಥದ್ದು ಉತ್ತಮ. ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ಈ ದಿನ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ವ್ಯಾಪಾರದ ಸಂಬಂಧವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಬಂಡವಾಳ ಹೂಡುವಂಥದ್ದನ್ನಾಗಲಿ ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 42 ನಿಮಿಷದಿಂದ ಸಂಜೆ 6 ಗಂಟೆ 46 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳೇ ಸಿಕ್ಕತ್ತೆ. ಅದಕ್ಕಾಗಿ ಆ ಸಮಯ ಯಾವುದಿದೆ, ಪ್ರತಿದಿನ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಂಡು ನೀವು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಎಷ್ಟೋ ಸಕ್ಸಸ್ಫುಲ್ ಪರ್ಸನ್ಸ್ ಇದ್ದಾರಲ್ಲ, ಅವರು ಮಾಡುವಂಥದ್ದು ಅವರ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಮುಹೂರ್ತದಲ್ಲೇ ಆರಂಭ ಮಾಡ್ತಾರೆ, ಒಳ್ಳೆಯ ಹೊರದಲ್ಲೇ ಪ್ರಾರಂಭ ಮಾಡ್ತಾರೆ. ಇದು ಅವರ ಯಶಸ್ಸಿನ ಗುಟ್ಟು. ಅಂಥದ್ದನ್ನು ನೀವು ಕೂಡ ಪರಿಪಾಲನೆ ಮಾಡಿ, ಆದರೆ ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜನ್ಮ ಕುಂಡಲಿಯ ಬಗ್ಗೆ ಹಾಗೆ ಜಾತಕ ವಿಶ್ಲೇಷಣೆ ಮಾಡುವ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಹಳೆಯ ಪದ್ಧತಿಯ ಪ್ರಕಾರ ಜಾತಕವನ್ನು ಹೇಗೆ ವಿಶ್ಲೇಷಣೆ ಮಾಡ್ತಾ ಇದ್ರು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಹಳೆಯ ಪದ್ಧತಿ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಮನೆಗಳನ್ನು, ತದನಂತರ ಗ್ರಹಗಳನ್ನು, ಆಮೇಲೆ ರಾಶಿಗಳನ್ನು, ನಕ್ಷತ್ರಗಳನ್ನು ಪರಿಗಣಿಸ್ತಾ ಇದ್ರು. ಅಂದರೆ ಇಲ್ಲಿ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನುವಂಥದ್ದು ಇತ್ತು, ಮೂಲ ತತ್ವಗಳಿತ್ತು. ಏಕೆಂದರೆ ಅವರು ಈ 12 ಮನೆಗಳಲ್ಲಿ ಇರುವಂಥ 9 ಗ್ರಹಗಳ್ಯಾವುದು, ನಂತರ ನಕ್ಷತ್ರಗಳು ಎಲ್ಲಿವೆ ಅನ್ನುವಂಥ ವಿಚಾರಗಳನ್ನು ತಿಳಿದು ಜಾತಕವನ್ನು ವಿಶ್ಲೇಷಣೆ ಮಾಡ್ತಾಯಿದ್ರು. ಹಾಗಾಗಿ ಆ ಮೂಲ ತತ್ವಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಕೇಂದ್ರ ಮತ್ತು ಕೋನ ಮನೆಗಳು ಶುಭ, ಹಾಗೆ ಆ ಮನೆಗಳಲ್ಲಿ ಸ್ಥಿತವಾಗಿರುವಂತಹ ಗ್ರಹಗಳು ಕೂಡ ಮಿತ್ರರೇ ಆಗಿರ್ತಾರೆ ಅನ್ನುವಂಥದ್ದು. ಇಲ್ಲಿ ಕೇಂದ್ರ ಮನೆಗಳು ಅಂತ ಹೇಳಿದ್ರೆ 1, 4, 7 ಮತ್ತು 10. ಹಾಗೆ ಕೋನ ಮನೆಗಳು ಅಂತ ಹೇಳಿದ್ರೆ 1, 5 ಮತ್ತು 9. ಇಲ್ಲಿ ಈ ಕೇಂದ್ರ ಮನೆಗಳಲ್ಲಿ ನಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ ಮತ್ತು ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ರು. ಇನ್ನು ಈ ಕೋನ ಮನೆಗಳಲ್ಲಿ ನಮ್ಮ ಸ್ಥಾನಮಾನಕ್ಕೆ ಯಾರು ಸಪೋರ್ಟಿವ್ ಆಗಿರ್ತಾರೆ, ಹಾಗೆ ನಮ್ಮ ಕಷ್ಟ ಕಾಲದಲ್ಲಿ ಮರ್ಯಾದೆಯನ್ನು ಯಾರು ಉಳಿಸ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಇದ್ರು. ಅಂದರೆ
ಲಗ್ನ ಅಂತ ಹೇಳಿದ್ರೆ ಇಲ್ಲಿ ನಾನು ಅನ್ನುವಂಥದ್ದು. ಇಲ್ಲಿ ನಾನು ಅಂತ ಹೇಳಿದ್ರೆ ಶರೀರ ಬಿಟ್ಟು ನಾನು ಇರಲ್ಲ. ಹಾಗಾಗಿ 4ನೇ ಮನೆ ಬೆಳವಣಿಗೆಗೆ ಸಹಾಯ ಮಾಡುವಂಥವ್ರು ಅಂದರೆ ಪಾಲಕರು ಅಥವಾ ನಮಗೆ ತುಂಬ ನಿಕಟವರ್ತಿಗಳು ಅಥವಾ ಗಾರ್ಡಿಯನ್ ಅನ್ನುವಂಥ ಅರ್ಥವನ್ನು ಹೇಳುತ್ತೆ. ಇನ್ನು 7ನೇ ಮನೆ ಪಾರ್ಟ್ನರ್ಸನ್ನು ಹೇಳುವಂಥದ್ದು ಅಂದರೆ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಸ್ಪೌಸ್ ಅಂತಾರೆ ಇದನ್ನು. ಹಾಗೆ ಪಾರ್ಟ್ನರ್ಸ್ ಇರ್ಬೋದು, ಇಂಥವ್ರನ್ನೇ 7ನೇ ಮನೆ ತಿಳಿಸತ್ತೆ. ಇನ್ನು 10ನೇ ಮನೆ ನಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಹೇಳುತ್ತೆ. ಇದು 1, 4, 7, 10 ಕೇಂದ್ರ ಮನೆಗಳು. ಇಲ್ಲಿ ಕೇಂದ್ರದಲ್ಲಿರುವಂಥ ಗ್ರಹಗಳು ನಮ್ಮ ವಿಚಾರಧಾರೆಯ ಒಂದು ಪ್ರಕ್ರಿಯೆಯಲ್ಲಿ ಇದೇ ನಮಗೆ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು. ಇದರ ಪ್ರಭಾವ ಬಹಳ ಹೆಚ್ಚಾಗಿರುತ್ತೆ. ಅಂದರೆ ಬುದ್ಧಿವಂತಿಕೆಯ ಕೇಂದ್ರ ಮತ್ತು ಕೇಂದ್ರಸ್ಥ ಗ್ರಹಗಳ ಒಟ್ಟು ಮೊತ್ತ ಇದು ಆಗಿರುವಂಥದ್ದು. ಇನ್ನು ಲಗ್ನ ನಮ್ಮ ಬುದ್ಧಿಮತ್ತೆಯ ಮೇಲೆ ದೊಡ್ಡದಾದಂಥ ಒಂದು ಪ್ರಭಾವವನ್ನೇ ಉಂಟು ಮಾಡುತ್ತೆ. ಹಾಗೆ ಕೇಂದ್ರಗಳಲ್ಲಿ 10ನೇ ಮನೆಯೇ ಎಲ್ಲಕ್ಕಿಂತ ಬಲಿಷ್ಠವಾಗಿರುವಂಥದ್ದು. ಹೀಗಾಗಿ ಇದರಲ್ಲಿರುವಂತಹ ಗ್ರಹಗಳು ಅಂದರೆ 10ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅದು ನಮ್ಮನ್ನು ಪ್ರಭಾವಿತಗೊಳಿಸುತ್ತೆ. ಅದು ನಮ್ಮ ಕ್ಯಾರೆಕ್ಟರ್ ಮೇಲೆ ಅಂದರೆ ನಮ್ಮ ಸ್ವಭಾವದ ಮೇಲೆ, ಗುಣದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಇನ್ನು 2ನೇ ಮನೆ ತುಂಬ ಸ್ಟ್ರಾಂಗ್ ಅದು. ಇಲ್ಲಿ ನಂತರ 7ನೇ ಮನೆ ಕೂಡ ಬಲಿಷ್ಠವಾಗೇ ಇರುವಂಥದ್ದು. ನಂತರ 4ನೇ ಮನೆ ಕೊನೆಯದಾಗಿ ಸುಖ ಸ್ಥಾನ. ಇದು ಅಂದರೆ ದೈಹಿಕ ಸುಖವನ್ನು ಕೊಡುವಂಥ ಸ್ಥಾನ ಇದು 4ನೇ ಮನೆ. ಇನ್ನು 6, 8, 12ನೇ ಮನೆಗಳು ದುಸ್ಥಾನಗಳಿದು. ಇನ್ನು 3, 6, 11 ಕಾಮತ್ರಿಕೋನಗಳಿದು. ಈ ಮನೆಗಳು ಅಶುಭ ಅಂತ ಹೇಳಿ ಕರೆಯುವಂಥದ್ದಿದೆ. ಇವುಗಳ ಅಧಿಪತಿಗಳು ಕೂಡ ಅಷ್ಟೊಂದು ಸಹಕಾರಿಯಾಗಿರಲ್ಲ ನಮಗೆ. ಏಕೆಂದರೆ ಈ 3, 6, 11ನೇ ಮನೆಗಳು ಸ್ವಯಂಕೃತ ಅಪರಾಧವನ್ನು ಮಾಡಿಸುವಂಥ ಮನೆಗಳು. ಇದ್ದಕ್ಕಿದ್ದಾಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ, ಇದು ತಪ್ಪು ನಿರ್ಧಾರ ಆಗುತ್ತೆ. ಹಾಗಾಗಿ ಆ ನಿರ್ಧಾರದಿಂದ ನಮಗೆ ನಷ್ಟ ಉಂಟಾದ ಮೇಲೆ ನಮಗೆ ಪಶ್ಚಾತ್ತಾಪ ಆಗುವಂಥದ್ದು. ಹಾಗಾಗಿ ಈ 3, 6, 11ನೇ ಮನೆಯನ್ನು ನಾವು ಬಹಳ ವಿಶೇಷವಾಗಿ ಈ ಕುಂಡಲಿಯನ್ನು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಇನ್ನು 8ನೇ ಮನೆ ಒಂದು ರೀತಿಯಲ್ಲಿ ಅನ್ಫಾರ್ಚುನೇಟ್, ಅದು ದುರಾದೃಷ್ಟದ ಮನೆ ಅದು. ಏಕೆಂದರೆ ದುಸ್ಥಾನ ಅಂತಲೇ ಇದನ್ನು ಕರೆಯುವಂಥದ್ದು. ಹಾಗೆ ಈ 3, 6, 11ನೇ ಮನೆಗಳು ಅಥವಾ 10ನೇ ಮನೆ ನಮ್ಮ ಒಂದು ಪ್ರಯತ್ನವನ್ನು ಹೇಳುತ್ತೆ. ನಾವು ಎಷ್ಟು ಪ್ರಯತ್ನ ಪಡ್ತೇವೆಯೋ ಅದರ ರೀತಿಯಲ್ಲಿ ಅವಕಾಶಗಳು ನಮಗೆ ಸೃಷ್ಟಿಸಲ್ಪಡುತ್ತೆ. ಆ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಂಡಾಗ ನಾವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಇಲ್ಲಿ ಪುರುಷ ಪ್ರಯತ್ನ ಕೂಡ ಬಹಳ ಮುಖ್ಯ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ರು. ಇನ್ನು ಉಪಚಯ ಅಧಿಪತಿಗಳು ಮತ್ತು ಇಲ್ಲಿರುವಂತಹ ಗ್ರಹಗಳು ಅವಕಾಶಗಳನ್ನು ತಿಳಿಸುವಂಥದ್ದು. ಎಷ್ಟು ಆಪರ್ಚುನಿಟೀಸ್ ಬರುತ್ತೆ, ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಕುಂಡಲಿಯಲ್ಲಿ ನೋಡಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಾವು ಕೆಲವರು ಅಜ್ಞಾನದಿಂದ ಆಗಲಿ ಅಥವಾ ಅರ್ಧಂಬರ್ಧ ಜ್ಞಾನವನ್ನು ಹೊಂದಿ ನಮಗೆ ಏನು ಗೊತ್ತಿದೆಯೋ ಅಂಥದ್ದನ್ನು ನಾವು ಸೃಷ್ಟಿ ಮಾಡ್ಕೊಳ್ತೀವಿ, ಹೊಸದಾಗಿ ಏನೋ ಮಾಡಲಿಕ್ಕೆ ಹೋಗ್ತೀವಿ. ಇದೇ ಹೊಸ ಕರ್ಮ. ಇದು ಅಂದರೆ ಬುದ್ಧಿಪೂರ್ವಕವಾಗಿ ಮಾಡಿಕೊಳ್ಳುವಂಥದ್ದು, ಅಂದರೆ ಸಮಸ್ಯೆಗಳ ಸರಮಾಲೆಯನ್ನು ಸೃಷ್ಟಿಸ್ಕೊಳ್ಳುವಂಥದ್ದು. ಕೆಲವರು ಬೇರೆಯವರ ಸಲಹೆಯನ್ನು ಕೇಳಲ್ಲ, ಬೇರೆಯವರ ಉಪದೇಶ ಬೇಡ, ಅವರ ಅನುಭವದ ಮಾತುಗಳು ಇವರಿಗೆ ಸೇರಲ್ಲ. ಅಂಥ ಸಂದರ್ಭದಲ್ಲೇ ಇವರಿಗೆ ದುರಾದೃಷ್ಟ ಶುರುವಾಗುತ್ತೆ, ಮೇಲಿಂದ ಮೇಲೆ ಸೋಲುಗಳು ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ 3, 6, 10 ಮತ್ತು 11ನೇ ಮನೆಗಳಿಂದ ಕರ್ಮ ಸೃಷ್ಟಿಯಾಗುವಂಥದ್ದು. ನಮ್ಮ ಸೃಷ್ಟಿ 1ನೇ ಮನೆ, ಹಾಗೆ ನಾವು ಸೃಷ್ಟಿಸುವಂಥ ಕರ್ಮ 10ನೇ ಮನೆ. ಹಾಗಾಗಿ ಈ 1ನೇ ಮನೆಗೂ ಮತ್ತು 10ನೇ ಮನೆಗೂ ಸಹ ಸಂಬಂಧ ಇದೆ. ಏಕೆಂದರೆ 1ನೇ ಮನೆ ಆತ್ಮ, ಅದು ನಾವು. 10ನೇ ಮನೆ ನಾವು ಮಾಡುವಂಥ ಕೆಲಸ. ಹಾಗಾಗಿ ನಮ್ಮ ಕೆಲಸದಿಂದ ನಮಗೆ ಎಷ್ಟರ ಮಟ್ಟಿಗೆ ಪ್ರಗತಿ ಇದೆ, ಎಲ್ಲಿ ಆ ಕೆಲಸದಿಂದ ಸೋಲಾಗುತ್ತೆ, ಇದನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೋದ ಜನ್ಮದ ಪಾಪದ ಗಂಟೆ 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ 1, 8 ಮತ್ತು 10ನೇ ಮನೆ ಏನಿದೆ, ಈ 3 ಮನೆಗಳು ನಮ್ಮ ಆಯಸ್ಸನ್ನು ಹೇಳುವಂಥದ್ದು. ಹೀಗಾಗಿ ಈ 1, 8, 10ನೇ ಮನೆ ಮತ್ತು ಅದರ ಅಧಿಪತಿಗಳು ಆಯುಷ್ಯದ ಮಿತಿಯನ್ನು ನಿರ್ಧಾರ ಮಾಡುವಂಥದ್ದು. ಇನ್ನು 10ನೇ ಮನೆ ಅಂದಾಗ ಅದಕ್ಕೆ 2 ಮುಖಗಳು, ಅಂದರೆ ಭಗವಂತನಿಂದ ನಿರ್ದೇಶಿತವಾದಂತಹ ಕರ್ಮ ಮತ್ತು ನಾವೇ ಸೃಷ್ಟಿ ಮಾಡಿಕೊಳ್ಳುವಂತಹ ಕರ್ಮ, ಅಂದರೆ ನಮ್ಮಿಂದ ಆಗುವಂಥ ಕರ್ಮ. ಹಾಗಾಗಿ ಈ 10ನೇ ಮನೆ ಕೇಂದ್ರ ಮತ್ತು ಉಪಚಯ 2 ಕೂಡ ಆಗಿದೆ. ಇಲ್ಲಿ ಒಂದು ರೀತಿಯಲ್ಲಿ ನಾವು
ಪ್ರಾರಂಭದಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ಚೆನ್ನಾಗಿ ನಾವು ಯೋಜಿಸ್ತೀವಿ. ಅಂದರೆ ಈ ಪೇಪರಲ್ಲಿ ಪ್ಲ್ಯಾನಿಂಗ್ ಚೆನ್ನಾಗಿರುತ್ತೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ತಪ್ಪುಗಳಾಗುವಂಥದ್ದು. ಹಾಗಾಗಿ ನಮ್ಮ ಯೋಜನೆಯೇ ಬೇರೆ ರೀತಿ ಇರುತ್ತೆ, ಮಾಡುವಂಥ ಕೆಲಸವೇ ಬೇರೆ ರೀತಿಯಲ್ಲಿರುತ್ತೆ. ಅಂದರೆ ಆಡೋದು ಒಂದು, ಮಾಡೋದು ಇನ್ನೊಂದು ಅನ್ನೋವಂಥ ರೀತಿಯಲ್ಲಿ ಈ 10ನೇ ಮನೆ ಇರುವಂಥದ್ದು. ಹಾಗಾಗಿ ಇದು ಭಗವಂತನ ಪ್ರೇರಣೆಯ ಜೊತೆಗೆ ನಮ್ಮ ಅವಿವೇಕದಿಂದ ಉಂಟಾಗುವಂಥ ಆತುರದ ನಿರ್ಧಾರದಿಂದ ಬರುವಂಥ ಫಲಿತಾಂಶಗಳನ್ನು ಇದು ತಿಳಿಸುವಂಥದ್ದು. ಹಾಗಾಗಿನೇ 10ನೇ ಮನೆಯನ್ನು ಭಗವದ್ಗೀತೆಯಲ್ಲಿ ಬರುವಂಥ ಪ್ರಥಮ ಶ್ಲೋಕದ ಜೊತೆ ನಾವು ಸಮೀಕರಣ ಮಾಡ್ಬೋದು. ಅಂದರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತಲೇ ಪ್ರಾರಂಭ ಆಗುತ್ತೆ. ಆದ್ದರಿಂದ 9ನೇ ಮನೆ ಧರ್ಮವನ್ನು ಹೇಳಿದ್ರೆ ಕರ್ಮ 10ನೇ ಮನೆ ಆಗಿರುತ್ತೆ. ಹಾಗಾಗಿ ಧರ್ಮ ಕರ್ಮಾಧಿಪತಿಗಳ ಯೋಗ ಇದ್ದಾಗ ಜಾತಕರು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾರೆ. ಆ ಒಂದು ಕೆಲಸದ ಘನತೆಯನ್ನು ಹೆಚ್ಚಿಸ್ತಾರೆ. ತನ್ಮೂಲಕ ಅವರು ಕೂಡ ಲಾಭದ ಒಂದು ಪ್ರಮಾಣವನ್ನು ಹೆಚ್ಚು ಪಡ್ಕೊಳ್ಳುವಂಥದ್ದು ಇರುತ್ತೆ. ಇನ್ನು 2ನೇ ಮನೆ ಮತ್ತು 12ನೇ ಮನೆ ಇವುಗಳಿಗಿರುವಂಥ ಸಂಬಂಧವನ್ನು ನೋಡಬೇಕಾಗತ್ತೆ. ಇಲ್ಲಿ 2ನೇ ಮನೆ ಒಂದು ಮೇಂಟೆನೆನ್ಸನ್ನು ಹೇಳುವಂಥದ್ದು, ಹಾಗೆ ಮಾರಕ ಕೂಡ ಇದು ಅಂತ ಹೇಳ್ತಾರೆ. ಯಾವಾಗ 2ನೇ ಮನೆಯ ಅಧಿಪತಿಯ ದಶೆ ನಡೀತಾ ಇರುತ್ತೋ ಆಗ ಆರೋಗ್ಯ ಸಮಸ್ಯೆ ಶುರು ಆಗುತ್ತೆ ಅನ್ನುವಂಥ ವಿಚಾರ ಇದೆ. ಇದೇ ನಿಯಮ 7ನೇ ಮನೆಗೂ ಕೂಡ ಅನ್ವಯಿಸುತ್ತೆ. 12ನೇ ಮನೆಗಳಲ್ಲಿ 5 ಶುಭ 6 ಅಶುಭ, ಹಾಗೆ 2ನೇ ಮನೆ ಶುಭ ಅಶುಭ ಎರಡೂ ಕೂಡ ಅಂತ ಹೇಳ್ಬೋದು. ಹಾಗಾಗಿನೇ 12ನೇ ಮನೆ ಕೂಡ ದ್ವಂದ್ವ ಫಲವನ್ನು ಕೊಡುತ್ತೆ ಅಂತ ಹೇಳಿರುವಂಥದ್ದಿದೆ. ಇಲ್ಲಿ 12ನೇ ಮನೆ ವ್ಯಯದ ಮನೆ, ಇದು ವ್ಯಯಸ್ಥಾನ, ನಷ್ಟವನ್ನು ಹೇಳುವಂಥದ್ದು. ಹಾಗೆ 12ನೇ ಮನೆ ಮೋಕ್ಷವನ್ನು ಕೂಡ ಹೇಳುವಂಥದ್ದು. ಹೀಗಾಗಿ ಇಲ್ಲಿ ಶುಭ ಅಶುಭ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ 2ನೇ ಮನೆ ಮತ್ತು 12ನೇ ಮನೆಗಳು ವ್ಯಕ್ತಿಯ ಜೀವನದ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರುವಂಥದ್ದಿದೆ. ವ್ಯಕ್ತಿಯ ಜೀವನದಲ್ಲಿ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇರುವಂಥದ್ದು. ಇಲ್ಲಿ 2ನೇ ಮನೆಯಲ್ಲಿ ಅಶುಭ ಗ್ರಹ ಇದ್ದಾಗ ವ್ಯಕ್ತಿ ಹೇಗಾದರೂ ಮಾಡಿ ಹಣವನ್ನು ಗಳಿಸಬೇಕು ಅಂತ ಹೇಳಿ ಮುಂದಾಗ್ತಾನೆ. ಆ ದಾರಿ ಎಂಥದ್ದೇ ಆದರೂ ಕೂಡ ಹಣ ಬೇಕಷ್ಟೇ, ಬೈ ಹುಕ್ ಆರ್ ಕ್ರುಕ್ ಹಣ ಬೇಕು ಅನ್ನುವಂಥದ್ದು ಈ 2ನೇ ಮನೆಯಲ್ಲಿ ಅಶುಭ ಗ್ರಹ ಇದ್ದಾಗ ಅವನ ಮನಸ್ಥಿತಿ ಇರುತ್ತೆ. ಆದರೆ ಅದು ಸುಲಭವಾಗಿ ಹಣ ಸಿಕ್ಕಲ್ಲ ಅವರಿಗೆ, ಆದರೆ ಪ್ರಯತ್ನ ಮಾತ್ರ ಬಿಡಲ್ಲ. ಇನ್ನು 12ನೇ ಮನೆಯಲ್ಲಿ ಅಶುಭ ಗ್ರಹ ಇದ್ದರೆ ಆಸೆ ಕಡಿಮೆ ಇರುತ್ತೆ, ಯಾಕೆಂದರೆ ಮೋಕ್ಷಕಾರಕ, ಅಲ್ಲಿ ಒಂದು ನಿರ್ಲಿಪ್ತತೆ ಇರುತ್ತೆ. ಹಾಗಾಗಿ 12ನೇ ಮನೆಯ ವಿವರಗಳನ್ನು ನೋಡಬೇಕು. ಅಲ್ಲಿ ಯಾವ ಗ್ರಹ ಇದೆ, ಪಾಪಗ್ರಹ ಇದೆಯಾ, ಅಶುಭ ಗ್ರಹ ಇದೆಯಾ ನೋಡಿದಾಗ ಆ ವ್ಯಕ್ತಿಗೆ ಜೀವನದಲ್ಲಿ ಆಸೆಗಳು ಕಡಿಮೆ ಇರುತ್ತೆ. ಇದರಿಂದ ವೈರಾಗ್ಯದತ್ತ ಅವರು ಮುಖ ಮಾಡಿರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಫಲಿತಾಂಶ ಏನು ಅಂತ ಹೇಳಿದ್ರೆ, ಈ ಮನೆಗಳೇನು, ಅದರ ಭಾವಗಳೇನು, ಭಾವಕಾರಕರ್ಯಾರು, ಗ್ರಹಗಳ ಸ್ಥಿತಿ ಏನು, ನಕ್ಷತ್ರಗಳು ಹೇಗೆ, ದಶೆ ಮತ್ತು ಅಂತರ್ದಶೆ ಎಲ್ಲವನ್ನು ನೋಡಿ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ. ಆದರೆ ಇತ್ತೀಚೆಗೆ ನೋಡ್ತಾ ಇರುವಂಥದ್ದು ಗ್ರಹಗಳ ಈ ಗೋಚಾರ ಸ್ಥಿತಿಯನ್ನು ನೋಡಿ ವಿಮರ್ಶೆ ಮಾಡುವಂಥದ್ದು ಇದೆ. ಇದು ತಪ್ಪು ಅಂತ ಹೇಳಲ್ಲ, ಆದರೆ ಈ ನಿಖರತೆ ಅನ್ನುವಂಥದ್ದು ಅಷ್ಟಾಗಿ ಕಂಡುಬರಲ್ಲ. ಅದರಲ್ಲೂ ಇತ್ತೀಚೆಗೆ ಈ ಅದೃಷ್ಟ ಮತ್ತು ಪ್ರಯತ್ನ ಇದೆಯಲ್ಲ, ಇದರ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ಳುವಂಥದ್ದು ಇದೆ. ಜಾತಕ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಗ್ರಹಗಳಿಂದ ಬರುವಂತಹ ಅದೃಷ್ಟಗಳು ಹೇಗಿರುತ್ತೆ, ಹಾಗೆ ಅದೇ ಸಮಯಕ್ಕೆ ನಾವು ಮಾಡುವಂಥ ಒಂದು ಪ್ರಯತ್ನ, ಅಂದರೆ ಗ್ರಹಗಳ ಪರಿಹಾರಾರ್ಥವಾಗಿ ಮಾಡುವಂತಹ ಕೆಲವೊಂದು ಪರಿಹಾರ ಕಾರ್ಯಗಳಿರ್ಬೋದು, ಅಥವಾ ಕೆಲಸ ಕಾರ್ಯಗಳನ್ನು ವಿಶೇಷ ರೀತಿಯಲ್ಲಿ ಮುಂದುವರಿಸುವಂಥ ಒಂದು ಸ್ಟ್ರಾಟಜಿ ಇರ್ಬೋದು, ಇದರ ಮೇಲೆ ಆಧಾರಿತವಾಗಿರುವಂಥದ್ದು. ಹಾಗಾಗಿನೇ ಅದೃಷ್ಟ ಮತ್ತು ಪುರುಷ ಪ್ರಯತ್ನದಲ್ಲಿ ಯಾವುದು ದೊಡ್ಡದು ಅನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದೃಷ್ಟ ಅಂತ ಹೇಳಿದ್ರೆ ಅನುಕೂಲಕರವಾದಂಥ ಒಂದು ಹಂತ. ಇದು ಎಲ್ರಿಗೂ ಸಿಕ್ಕಲ್ಲ, ಆದರೆ ಆ ಹಂತವನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ನಾವೇ ಅದಕ್ಕೆ ಒಂದು ಪೂರಕವಾದಂಥ ಒಂದು ವಾತಾವರಣವನ್ನು ಕಲ್ಪಿಸಬೇಕು. ಇದು ಪುರುಷ ಪ್ರಯತ್ನ. ಹಾಗಾಗಿ ಈ ಅದೃಷ್ಟ ಮತ್ತು ಪುರುಷ ಪ್ರಯತ್ನ ಎರಡೂ ಕೂಡ ಕರ್ಮಾಧೀನವಾಗಿಯೇ ಇರುವಂಥದ್ದು. ಇಲ್ಲಿ ಅದೃಷ್ಟ ಮತ್ತು ಈ ಪ್ರಯತ್ನ ಏನಿದೆ ಇದು ನಮ್ಮ ಹಿಂದಿನ ಕರ್ಮದ ನಂಟನ್ನು ಹೊಂದಿರುತ್ತೆ ನೋಡಿ. ಹಾಗಾಗಿ ನಮಗೂ ಕೂಡ ಒಂದು ಅದೃಷ್ಟ ಬರಬೇಕು, ಒಂದು ಭಾಗ್ಯೋದಯ ಆಗಬೇಕು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂಥ ಒಳ್ಳೆಯ ಕೆಲಸಗಳಲ್ಲೇ ಇದು ತಳುಕು ಹಾಕ್ಕೊಳ್ಳುತ್ತೆ. ಇನ್ನು 9ನೇ ಮನೆ ಭಾಗ್ಯಸ್ಥಾನ, ಇದು ಅದೃಷ್ಟವನ್ನು ತಿಳಿಸುವಂಥದ್ದು. ಇಲ್ಲಿ 9ರ ಅಧಿಪತಿ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ವ್ಯಕ್ತಿಗೆ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಅದು. ಯಾಕೆ ಅಂತ ಹೇಳಿದ್ರೆ ಈ
ಕರ್ಮದಿಂದ ಅವನಿಗೆ ಲಾಭಗಳು ಉಂಟಾಗುತ್ತೆ. ಅಂದರೆ ಸಾಂದರ್ಭಿಕ ಅವಕಾಶಗಳು ಸುಲಭವಾಗಿ ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಆಧ್ಯಾತ್ಮಿಕ ಮಾರ್ಗದರ್ಶನ ಸಮಯಕ್ಕೆ ಸರಿಯಾಗಿ ಸಿಕ್ಕಾಗ ಅವನಿಗೆ ಮನಸ್ಥಿತಿ ಪ್ರಶಾಂತವಾಗಿರುತ್ತೆ. ಇದರಿಂದ ಯಾವುದೇ ಕೆಲಸಗಳನ್ನು ಗೆಲ್ಲಲಿಕ್ಕೂ ಕೂಡ ಮನಸ್ಸು ಕಾರಣವಾಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಗುರು ಅದೃಷ್ಟ ಹೇಳುವಂಥ ಮಹತ್ವದ ಗ್ರಹ. ಹಾಗಾಗಿ ಈ ಗುರುವಿನ ಸ್ಥಾನ ಏನಿದೆ ಅದು ಜಾತಕರಿಗೆ ಅದೃಷ್ಟದ ಒಂದು ಪ್ರಭಾವವನ್ನು ತಿಳಿಸುತ್ತೆ. ಅಂದರೆ ಎಷ್ಟು ಪರ್ಸೆಂಟ್ ಅದೃಷ್ಟ ಇದೆ ಅನ್ನೋವಂಥದ್ದನ್ನು ನಾವು ಈ ಗುರುಗ್ರಹದ ಆಧಾರದಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಮ್ಮಲ್ಲಿ ನಡೀತಾ ಇರುವಂತಹ ದಶೆ ಯಾವುದು, ಹಾಗೆ ಈ ಗೋಚಾರಗಳ ಅನುಸಾರವಾಗಿ ನಮಗೆ ಯಾವಾಗ ಅದೃಷ್ಟ ಬರುತ್ತೆ, ಯಾವಾಗ ಅದೃಷ್ಟ ಕೈ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅನುಕೂಲಕರವಾಗಿರುವಂಥ ದಶೆಯಲ್ಲಿ ಅಥವಾ ಗೋಚಾರದಲ್ಲಿ ಒಂದು ರೀತಿಯಲ್ಲಿ ಪ್ರಗತಿಯನ್ನು, ಒಂದು ಪ್ರಾಸ್ಪರಿಟಿಯನ್ನು ಕೊಟ್ಟರೆ, ಅನಾನುಕೂಲಕರವಾಗಿರುವಂಥ ದಶೆ ಅಥವಾ ಗೋಚಾರದಲ್ಲಿ ಜಾತಕರಿಗೆ ತುಂಬ ತೊಂದರೆಯನ್ನು ತರುತ್ತೆ. ಹಾಗಾಗಿ ಈ 9ನೇ ಮನೆ ಏನಿದೆ ಭಾಗ್ಯಸ್ಥಾನ, ಇದರ ಮೂಲಕವಾಗಿ ಇಂಥ ವಿಚಾರಗಳನ್ನು ನಿಷ್ಕರ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಇಲ್ಲಿ ಗುರು 9ರಲ್ಲಿ ಕರ್ಕಾಟಕ ಲಗ್ನ ಆಗಿ ಮೀನದಲ್ಲಿ ಗುರು ಇದ್ದಾಗ ವ್ಯಕ್ತಿಗೆ ಅನಾಯಾಸವಾಗಿ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಅಂದರೆ ಅವರ ಉನ್ನತ ವ್ಯಾಸಂಗಕ್ಕೂ ಕೂಡ ಹಣಕಾಸಿನ ನೆರವು ಸಿಕ್ಕತ್ತೆ, ಸ್ಕಾಲರ್ಶಿಪ್ ಅನ್ನುವಂಥದ್ದು ಸಿಕ್ಕತ್ತೆ, ಇಲ್ಲ ಯಾರಾದರೂ ಒಬ್ಬರು ಸ್ಪಾನ್ಸರರ್ಸ್ ಅನ್ನುವಂಥದ್ದು ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಗುರು ಮಹಾದಶೆ ಅಥವಾ ಗೋಚಾರದಲ್ಲಿ ಗುರು 1, 5, 9ನೇ ಮನೆಗಳ ಮೇಲೆ ಗುರು ಹಾದು ಹೋಗುವಂತಹ ಸಂದರ್ಭದಲ್ಲಿ ಎಲ್ಲ ಸುಖ ಸೌಖ್ಯಗಳು ಕೂಡ ಸುಲಭವಾಗಿ ಸಿಕ್ಕತ್ತೆ. ಈ ರೀತಿ ಇದ್ದಾಗ ವಿದೇಶದಲ್ಲಿ ಇರುವಂಥವರು ನಮಗೆ ಹಣವನ್ನು ಕಳಿಸ್ತಾರೆ. ವಿದೇಶದ ಹಣದಲ್ಲಿ ನಾವು ಉನ್ನತ ವ್ಯಾಸಂಗ ಮಾಡಬಹುದು ಅಥವಾ ವಿದೇಶ ಪ್ರಯಾಣ ಮಾಡಲಿಕ್ಕೂ ಕೂಡ ಇದರಿಂದ ಸಾಧ್ಯವಾಗುತ್ತೆ. ಇನ್ನು 9 ಮತ್ತು 10ನೇ ಮನೆಗಳ ಮೂಲಕ ರಾಜಯೋಗ ಉಂಟಾಗುತ್ತೆ. ಇಲ್ಲಿ 9 ಭಾಗ್ಯಸ್ಥಾನ, 10 ಕರ್ಮಸ್ಥಾನ. ಹಾಗಾಗಿ ಈ ಮನೆಗಳ ಅಧಿಪತಿಗಳ ಯುತಿ ಆದಾಗ, ಅದರಲ್ಲೂ ಕೇಂದ್ರ ಮತ್ತು ಕೋನದ ಮನೆಗಳಲ್ಲಿ ಈ ಯುತಿ ಆದಾಗ ರಾಜಯೋಗ ಸಿಕ್ಕತ್ತೆ. ಅಂದರೆ ಆ ವ್ಯಕ್ತಿಗೆ ಅವಕಾಶಗಳ ಮಹಾಪೂರ್ವವೇ ಅನಾಯಾಸವಾಗಿ ಸಿಗ್ತಾ ಇರುತ್ತೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಲಾಭ ಒಂದರ ಮೇಲೆ ಒಂದು ಬರ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಪುರುಷ ಪ್ರಯತ್ನದ ಮೂಲಕ ಕನಸು ಸಾಕಾರವಾಗುತ್ತೆ. ಇನ್ನು ಸಿಂಹ ಲಗ್ನ ಆಗಿ ಧನಸ್ಸಿನಲ್ಲಿ 5ರಲ್ಲಿ ಕುಜ ಏನಾದರೂ ಇದ್ದರೆ ಮತ್ತು ಗುರು ಕೂಡ ಅಲ್ಲಿ ಇದ್ದರೆ, ಆ ಸಂಯೋಗ ಕುಜ ಮತ್ತು ಗುರುವಿನ ಸಂಯೋಗ ಆಗಿದ್ದರೆ ಜಾತಕರಿಗೆ ತುಂಬ ನಾಯಕತ್ವದ ಗುಣಗಳು ಜಾಸ್ತಿ ಇರುತ್ತೆ. ಅಂದರೆ ಈ ಲೀಡರ್ಶಿಪ್ ಸ್ಕಿಲ್ಸ್ ಅನ್ನುವಂಥದ್ದು ತುಂಬ ಇದೆ. ಅದನ್ನು ಯಾರು ಸೂಕ್ತವಾಗಿ ಬಳಸ್ಕೊಳ್ತಾರೋ ಅಂಥವರು ಜನನಾಯಕರಾಗ್ತಾರೆ. ನೋಡಿ, ಇದ್ದಕ್ಕಿದ್ದ ಹಾಗೆ ಈ ಹಳ್ಳಿಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಇದ್ದಂತಹ ವ್ಯಕ್ತಿ ಮೇಲೆ ಬಂದು ದೊಡ್ಡ ಜನನಾಯಕ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದನ್ನು ನೀವು ಕಂಡಿರ್ಬೋದು. ಅದಕ್ಕೆ ಇಲ್ಲಿ ಗುರು ಮತ್ತು ಕುಜನ ಸಂಯೋಗ ಕಾರಣವಾಗುತ್ತೆ. ಹಾಗಾಗಿನೇ ಇಲ್ಲಿ ಪುರುಷ ಪ್ರಯತ್ನದ ಜೊತೆಗೆ ಅದೃಷ್ಟ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಇನ್ನು 9ನೇ ಮನೆಯಲ್ಲಿ ಪೀಡಿತ ಗ್ರಹ ಏನಾದರೂ ಇದ್ದರೆ ಆ ವ್ಯಕ್ತಿ ಉದ್ಧಾರ ಆಗಲಿಕ್ಕೆ ತುಂಬ ಪ್ರಯತ್ನ ಪಡಬೇಕು. ಕೆಲವರು ನೋಡಿ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಕೆಲವೊಂದು ಮಂತ್ರ ಪಠಣಗಳನ್ನು ಮಾಡ್ಕೊಳ್ಳೋದ್ರಿಂದ, ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಇದರಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಅಂದರೆ ನಮ್ಮ ಪ್ರಯತ್ನ ಏನಿದೆ ಅದು ಅದೃಷ್ಟವನ್ನಾಗಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದು ಎಲ್ಲರಿಗೂ ಆಗುವಂಥದ್ದಲ್ಲ. ಯಾರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದೆ ಅಥವಾ ನೀವು ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಿಮಗೆ ಆತ್ಮವಿಶ್ವಾಸ ಇರುತ್ತೆ, ಅಂಥವರು ಈ ಕೆಲಸಗಳನ್ನು ಮುಂದುವರಿಸಿದ್ರೆ ಅವರಿಗೆ ಅದೃಷ್ಟದ ಬಾಗಿಲು ತೆಗೆದುಕೊಳ್ಳುತ್ತೆ. ಹಾಗಾಗಿನೇ ನಮ್ಮ ಹಿರಿಯರು, ಋಷಿವರ್ಯರು ಹೇಳಿರುವಂಥ ರೀತಿಯಲ್ಲಿ ಈ ಪ್ರಯತ್ನವನ್ನು ನೀವು ಕೂಡ ಮುಂದುವರಿಸಿ, ನಿಮ್ಮ ಪ್ರಯತ್ನದಿಂದ ನಿಮ್ಮ ಅದೃಷ್ಟದ ಬಾಗಿಲು ಬಹಳ ಬೇಗ ತೆರೆಯುವಂತಾಗಲಿ, ಉತ್ತರೋತ್ತರ ಅಭಿವೃದ್ಧಿ ತಮ್ಮದಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನದಲ್ಲಿ ವ್ಯರ್ಥ ಪ್ರಯಾಣವನ್ನು ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ಯಾವುದೇ ಉದ್ದೇಶಿತ ಗುರಿಗಳು ಕೂಡ ನಿಮ್ಮ ಪ್ರಯತ್ನದಂತೆ ಈಡೇರಲ್ಲ. ಹಾಗಾಗಿ ನೀವು ಹೆಚ್ಚು ಪ್ರಯತ್ನ ಪಡ್ತೀರಿ, ಕಡಿಮೆ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ
ಈ ದಿನದಲ್ಲಿ ಈ 8ರಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೂ ಕೂಡ ಒಂದು ಕಸಿವಿಸಿ ಇರುತ್ತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಪ್ರಮುಖವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಂದು ಆರೋಗ್ಯದ ವಿಚಾರದಲ್ಲೂ ಕೂಡ ಬಾಧೆಗಳು ಉಂಟಾಗುವಂಥದ್ದು, ಎಲ್ಲೋ ಕೂಡ ನಿಮಗೆ ನೋವನ್ನು ತರಿಸುವಂಥ ವಿಚಾರ ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನೀವು ಯೋಚಿಸುವಂಥದ್ದು, ಅಲ್ಲಿ ಆರೋಗ್ಯ ಹೇಗೆ ಕೈ ಕೊಡ್ತು ಅನ್ನುವಂಥದ್ದನ್ನು ನೀವು ಸ್ಮರಣೆ ಮಾಡಿಕೊಳ್ಳುವಂಥದ್ದು ತುಂಬ ನೋವನ್ನು ತರುತ್ತೆ. ಹಾಗೆ ಈ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಅದರಲ್ಲಿ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆತ್ಮವಿಶ್ವಾಸದಿಂದ ನೀವು ಸಣ್ಣ ಪ್ರಮಾಣದಲ್ಲಿ ಕೆಲಸವನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಇರುತ್ತೆ ಈ ದಿನದಲ್ಲಿ. ಜೊತೆಗೆ ಸ್ಪರ್ಧೆಗಳು ಕೂಡ ಹೆವಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಭಗವಂತ ಏನನ್ನು ಕೊಡ್ತಾನೋ ಅಷ್ಟೇ ಸಾಕು, ಪಾಲಿಗೆ ಬಂದದ್ದೇ ಪಂಚಾಮೃತ, ಅದರಲ್ಲೇ ತೃಪ್ತರಾಗಬೇಕಾಗತ್ತೆ ಈ ದಿನ. ಹಾಗೆ ಈ ದಿನ 4 ಚಕ್ರದ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಈ ದಿನ ನಿಧಾನವಾಗಿ ಆರಂಭ ಆಗುವಂಥದ್ದು ಅಥವಾ ಫಲಿತಾಂಶವೇ ಬರದೇ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಹೊಂದಾಣಿಕೆ ಇರಬೇಕಾಗತ್ತೆ. ಇನ್ನು ಅಪವಾದಗಳು ಈ ದಿನ ನಿಮ್ಮ ಮೇಲೆ ಬರುವಂಥದ್ದು ಇದೆ. ನಿಮ್ಮ ಹಿತಶತ್ರುಗಳು ನಿಮಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಸಮಾಧಾನದಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ನವಗ್ರಹ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಪತಿ ಪತ್ನಿಯರ ಮಧ್ಯೆ ಈ ದಿನ ತುಂಬ ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳಲ್ಲಿ ಏನೋ ಒಂದು ಸಡಗರ ಇರುತ್ತೆ. ಹಾಗಾಗಿ ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳಿಕ್ಕೆ, ಮನಸ್ಸಿಗೆ ಒಂದು ರೀತಿಯ ಸಂತೋಷವನ್ನು ತಂದುಕೊಳ್ಳಿಕ್ಕೆ ತುಂಬ ಅನುಕೂಲಗಳು ಇರುತ್ತೆ. ಒಳ್ಳೆಯ ವೇದಿಕೆ ನಿಮಗಾಗಿ ಇರುತ್ತೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಬಹಳ ಪವಿತ್ರವಾದಂಥ ಮಂಗಳಕರವಾದಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಕೂಡ ಇದೆ. ಅದು ಬೇರೆಯವರ ಜೊತೆ, ಹಿರಿಯರ ಜೊತೆ ಮಾತಾಡುವಂಥ ಸಂದರ್ಭ, ಆ ಸಂವಾದ, ಅದು ಕೂಡ ಬಹಳ ವಿಶೇಷವಾಗಿ ನಿಮಗೆ ಆಕರ್ಷಣೀಯವಾಗಿ ಕಾಣಿಸುತ್ತೆ. ಹಾಗಾಗಿ ಈ ಜಗತ್ತೇ ಒಂದು ರೀತಿಯಲ್ಲಿ ಹೊಸತನವನ್ನು ಪಡ್ಕೊಂಡಿದೆ ಅನ್ನುವಂಥ ಅನುಭವ ನಿಮಗೆ ಆಗುವಂಥದ್ದು. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ತುಂಬ ಲಾಭ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು, ಚಟುವಟಿಕೆ, ನಿಮ್ಮ ಪ್ರಯಾಣ, ಇದರಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಹಿತ ಅನ್ನಿಸುವಂತಹ ಸನ್ನಿವೇಶಗಳು ಒದಗಿ ಬರ್ತಾ ಇರುತ್ತೆ. ಇನ್ನು ಸಮಾಜದಲ್ಲಿ ಗಣ್ಯರು ಅಂತ ಅನ್ನಿಸ್ಕೊಂಡಿರುವಂಥವರ ಬೆಂಬಲ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿ ಅವರ ಒಂದು ಸಪೋರ್ಟಿಂದ, ಅವರ ಮಾರ್ಗದರ್ಶನದಿಂದ ಈ ದಿನ ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ಈ ದಿನ ನಿಮ್ಮ ಬಾಲ್ಯದ ಗೆಳೆಯರ ಮಿಲನ ಏನಿದೆ ಅದು ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಇನ್ನು ಹೊಸ ವಸ್ತುವಿನ ಯೋಗ ಚೆನ್ನಾಗಿದೆ. ಅದರಲ್ಲೂ ಒಡವೆ ವಸ್ತ್ರಗಳಾಗ್ಬೋದು, ವಾಹನ ಆಗ್ಬೋದು, ಅಥವಾ ಈ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರ್ಬೋದು, ಇಂಥದ್ರ ಬಗ್ಗೆ ಈ ದಿನ ನಿಮಗೆ ತುಂಬ ಒಲವು ಕೂಡ, ಹಾಗೆ ಯೋಗ ಕೂಡ ಚೆನ್ನಾಗಿದೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಆದರೆ ಎಲ್ಲೋ ಒಂದು ಕಡೆ ನೀವೇ ಆತುರಾತುರವಾಗಿ ಮಾಡಿಕೊಳ್ಳುವಂಥ ವಿಚಾರದಿಂದ ಸ್ವಲ್ಪ ಈ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು, ಜಾಗ್ರತೆ. ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ರಲ್ಲಿ ಚಂದ್ರ ಬಹಳ ವಿಶೇಷವಾಗಿ ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇರುತ್ತೆ. ಆದರೆ ಅದಕ್ಕಾಗಿ ಈ ದಿನ ಸ್ವಲ್ಪ ಶ್ರಮ ಪಡಬೇಕು. ಯಾವ ಕೆಲಸವನ್ನು ಹೇಗೆ ಆರಂಭ ಮಾಡಬೇಕು, ಯಾವಾಗ ಆರಂಭ ಮಾಡಬೇಕು, ಯಾರ ಜೊತೆಯಲ್ಲಿ ಆರಂಭ ಮಾಡಬೇಕು, ಇದನ್ನು ಮಾತ್ರ ಈ ದಿನ ನೀವು ನಿಷ್ಕರ್ಷೆ ಮಾಡಬೇಕು. ಆದರೆ ಈ ದಿನ ನಿಮ್ಮ ತೀರ್ಮಾನ ಏನಿದೆ ಬಹಳ ಪ್ರಬುದ್ಧವಾಗಿರುತ್ತೆ. ಇನ್ನು ಒಳ್ಳೆಯ ವಿಚಾರಗಳಿಗೆ ಒಳ್ಳೆಯವರ ಒಂದು ಸಹಕಾರ ಸಿಕ್ಕತ್ತೆ ಅನ್ನುವಂಥದ್ದಕ್ಕೆ ಈ ದಿನದ ವಿದ್ಯಮಾನಗಳೇ ನಿಮಗೆ ಸಾಕ್ಷಿಯಾಗುತ್ತೆ. ಹಾಗೆ ಕೆಲವು ವ್ಯವಹಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಬೇಗ ಬಗೆಹರಿಸ್ಕೊಳ್ತೀರಿ. ಮಾತುಗಾರಿಕೆ ಚೆನ್ನಾಗಿದೆ, ಕಮ್ಯುನಿಕೇಷನ್ ಅದ್ಭುತವಾಗಿದೆ. ಹಾಗಾಗಿ ಎಂಥವರನ್ನೂ ಕೂಡ ಈ ದಿನ ನಿಮ್ಮ ಮಾತಿನಿಂದ ಬಗ್ಗಿಸುವಂಥದ್ದು, ಅವರನ್ನು ನಿಮ್ಮ ದಾರಿಗೆ ಸೆಳೆಕೊಳ್ಳುವಂಥ ಒಂದು ಪ್ರಯತ್ನ ಇದು ತುಂಬ ಯಶಸ್ವಿಯಾಗುತ್ತೆ.
ಹಾಗೆ ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತೀರಿ. ಸಮಸ್ಯೆಗಳು ಉದ್ಭವ ಆಗಿರೋಂಥದ್ದಕ್ಕೆ ಕಾರಣ ಏನು, ಅದರಿಂದ ಆಗ್ತಾ ಇರುವಂಥ ಪರಿಣಾಮಗಳೇನು, ಪರಿಹಾರಗಳೇನು ಮುಂದೆ, ಇದರ ಬಗ್ಗೆ ಬಹಳ ಚೆನ್ನಾಗಿ ತುಲನಾತ್ಮಕವಾಗಿ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡುವಂಥದ್ದು, ಅದಕ್ಕೆ ತಕ್ಕಂತಹ ಒಂದು ಪ್ರಯತ್ನದಲ್ಲಿ ಈ ದಿನ ಮುಂದುವರಿಯುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಆದರೆ ಈ ದಿನ ಸ್ವಲ್ಪ ಸಹನೆ, ಸಂಯಮ ಇದು ಇರಬೇಕಾಗತ್ತೆ. ಕೆಲವರ ಜೊತೆಯಲ್ಲಿ ಸ್ವಲ್ಪ ಅಸಹನೆ ಮನೋಭಾವ ಇರುವಂಥದ್ದಿದೆ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಸ್ವಲ್ಪ ಜಾಗೃತರಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮಿಶ್ರ ಫಲಗಳಿರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿರ್ಬಂಧಗಳು ಜಾಸ್ತಿ ಇರುತ್ತೆ. ಒಂದು ಫ್ರೀನೆಸ್ ಅನ್ನುವಂಥದ್ದು ಇರಲ್ಲ. ಯೋಜನೆಗೆ ಬೇಕಾದಂಥ ಹಣ ಇಲ್ಲ, ಆದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂಥ ಹಿರಿಯರ ಮಾತನ್ನು ನೀವು ಈ ದಿನ ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಮಿಸ್ಕಮ್ಯುನಿಕೇಷನ್ ಆಗುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ನಿಮ್ಮ ಆಲೋಚನೆಯ ದಾರಿಯಲ್ಲಿ ಸ್ನೇಹಿತರ ಪ್ರಭಾವ ತುಂಬ ಇರುತ್ತೆ, ಅವರ ಇನ್ಫ್ಲೂಯೆನ್ಸ್ ಜಾಸ್ತಿ. ಹಾಗಾಗಿಯೇ ಈ ದಿನ ಸ್ವಲ್ಪ ದಾರಿ ತಪ್ಪುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಯಾವುದೇ ಕೆಲಸ ಮಾಡಲಿಕ್ಕೆ ಹೋಗಿ ಅಲ್ಲಿ ಒಂದು ಅಪರಿಪೂರ್ಣತೆ ಅನ್ನುವಂಥದ್ದು, ಕಂಪ್ಲೀಟ್ನೆಸ್ ಅನ್ನುವಂಥದ್ದಿಲ್ಲ. ಇದರಿಂದ ಮನಸ್ಸು ವಿಚಲಿತವಾಗುತ್ತೆ, ಚಂಚಲವಾಗುತ್ತೆ. ಹಾಗಾಗಿ ನಿಮ್ಮ ಚಂಚಲವಾದ ಮನಸ್ಸನ್ನು ಹಿಡಿಯುವಂಥದ್ದೇ ದೊಡ್ಡ ಸಾಹಸ ಈ ದಿನ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ ನಿಮಗೆ. ಇನ್ನು ಆರೋಗ್ಯ ಸಮಸ್ಯೆಗಳು ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು ಇದೆ. ಏನೋ ಒಂದು ತೊಂದರೆ, ತಾಪತ್ರಯ ಈ ದಿನ ನಿಮಗೆ ಇದ್ದೇ ಇರುತ್ತೆ. ಆದರೆ ಈ ತೊಂದರೆಗಳು ನಿಮ್ಮ ಮನಸ್ಸಿನಿಂದ ಹುಟ್ಟುಕೊಳ್ಳುವಂಥದ್ದು. ಅಲ್ಲಿ ನಿಜ ಅರ್ಥದಲ್ಲಿ ತೊಂದರೆಗಳು ಇಲ್ಲದೇ ಇರ್ಬೋದು, ಆದರೂ ಕೂಡ ಒಂದು ಸ್ಪೆಕ್ಯುಲೇಷನ್ ಇದೆ. ಆದರೂ ಏನೋ ಒಂದು ಭಾವನೆ ಇಲ್ಲ, ಏನೋ ಮುಂದೆ ತೊಂದರೆ ಆಗತ್ತೆ ಅನ್ನುವಂಥ ಒಂದು ಭಾವ ಮನಸ್ಸನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಹಠಾತ್ತಾಗಿ ಕೆಲವೊಂದು ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು ಕೂಡ ಇರುತ್ತೆ. ನಿಮ್ಮ ಪ್ರಯತ್ನದಲ್ಲೂ ಕೂಡ ಅಷ್ಟೊಂದು ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಅದಕ್ಕಾಗಿಯೇ ಈ ದಿನ ಮಹಾ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾಗ ನಿಮಗೆ ಲಾಭದಾಯಕವಾಗುವಂಥ ಕೆಲಸವೂ ಕೂಡ ಎಲ್ಲ ಒಂದು ಕಡೆ ನಿಧಾನ ಆಗಿಬಿಡುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಎಷ್ಟೋ ಪ್ರಯತ್ನ ಮಾಡಿ ಒಂದು ಕೆಲಸವನ್ನು ಒಂದು ಹಂತಕ್ಕೆ ತರ್ತೀರಿ, ಆದರೆ ಅಲ್ಲಿಂದ ಅದು ಯೂಟರ್ನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಮನಸ್ಸಿಗೆ ತುಂಬ ಬೇಸರವನ್ನು ತರಿಸುವಂಥದ್ದು. ಹಾಗೆ ಈ ದಿನ ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅವರಿಂದಲೇ ಹಿನ್ನಡೆ ಉಂಟಾಗುವಂಥದ್ದು, ಅವರಿಂದಲೇ ನಿಮಗೆ ದುಃಖ, ಅವರಿಂದಲೇ ನಿಮಗೆ ಮೋಸ. ಹಾಗಾಗಿ ಈ ದಿನ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಯಾರ ಮಾತನ್ನು ಕೂಡ ಈ ದಿನ ಕೇಳುವ ಮೊದಲು ಅದು ನಿಮಗೆ ಹೊಂದಾಣಿಕೆ ಆಗುತ್ತಾ, ಅದು ತುಂಬ ಪ್ರಾಕ್ಟಿಕಲ್ ಆಗಿದೆಯಾ ಇಲ್ವಾ, ಇದನ್ನು ನೀವು ಯೋಚನೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಏಕೆಂದರೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಇದೆ, ಸ್ವಲ್ಪ ಆತುರದ ಸ್ವಭಾವ ಇದೆ. ಹಾಗಾಗಿ ಆತುರಕ್ಕೆ ಏನೋ ಮಾಡಲಿಕ್ಕೆ ಹೋಗಿ ಏನೋ ಒಂದು ಎಡವಟ್ಟಾಗುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಪರಿಸ್ಥಿತಿಯನ್ನು ಸರಿಯಾಗಿ ನೀವು ಗಮನಿಸಬೇಕು, ಸ್ಟಡಿ ಮಾಡಬೇಕು, ನಂತರ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಸುತ್ತಮುತ್ತಲಿನವರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಎಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ಒಂದು ಅವಹೇಳನಕಾರಿಯಾದಂತಹ ಒಂದು ಗಾಳಿ ಸುದ್ದಿ ಬರಬಹುದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಮನೆಯಲ್ಲಿರುವಂಥ ಹಿರಿಯರು, ಅದರಲ್ಲೂ ತಾಯಿಯವರಿದ್ದರೆ ಈ ದಿನ ಸ್ವಲ್ಪ ವಿಶೇಷ ಗಮನವನ್ನು ಕೊಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನ. ಹಾಗಾಗಿಯೇ ಈ ದಿನ ಲಾಭದಾಯಕವಾದಂಥ ದಿನ, ಅನುಕೂಲಕರವಾಗಿರುವಂಥ ದಿನ. ಇನ್ನು ಹೊಸ ಪರಿಚಯಗಳಾಗುವಂಥದ್ದು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಚಟುವಟಿಕೆ ವಿಸ್ತರಣೆ ಆಗಲಿಕ್ಕೆ ಈ ರೀತಿಯ ಪರಿಚಯಗಳು ನಿಮಗೆ ಬೇಕೇ ಬೇಕು. ಅಂಥ ಒಂದು ನಿಟ್ಟಿನಲ್ಲಿ ಈ ದಿನದ ಪ್ರಯತ್ನ ಯಶಸ್ವಿಯಾಗುತ್ತೆ. ಪ್ರಯತ್ನದ ಜೊತೆಗೆ ಅದೃಷ್ಟವೂ ಕೂಡ ಇದೆ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಆತ್ಮವಿಶ್ವಾಸ ಇದೆ. ಇದೊಂದಿದ್ದರೆ ಸಾಕು, ನಿಮಗೆ ಬೇಕಾದಷ್ಟು ಬಲ ಬಂದ ಹಾಗೆ. ಹಾಗೆ ಈ ದಿನ ಮನಸ್ಥಿತಿ ಎಲ್ಲ ಕಡೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಇದೆ. ಏನೇ ಬರಲಿ ನಿಮ್ಮ ಒಂದು ಮನಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ಹದ ಇರಲಿ ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮನಸ್ಸು ಇದ್ದೇ ಇರುತ್ತೆ. ಇನ್ನು ಈ ದಿನ ಗೆಳೆಯರ ಜೊತೆಯಲ್ಲಿ ಒಂದು ಮನರಂಜನೆ, ಒಂದು ಕಡೆ ಸಣ್ಣ ಮಟ್ಟದ ಪ್ರವಾಸ, ಅಥವಾ ನಿಮಗೆ ಇಷ್ಟವಾದಂಥವರ ಭೇಟಿ, ಒಂದು ಇಷ್ಟವಾದ ಸ್ಥಳಕ್ಕೆ ಈ ದಿನ ನೀವು ಹೋಗಿ ಬರುವಂಥದ್ದು ಇತ್ಯಾದಿ ವಿಚಾರಗಳಲ್ಲಿ ನಿಮ್ಮ ಯೋಜನೆ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹಾಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತೃಪ್ತಿಕರವಾದಂಥ ಒಂದು ಸನ್ನಿವೇಶ ಇದೆ. ಯಾವುದಕ್ಕೂ ಕೂಡ ಅಷ್ಟೊಂದು ಈ ದಿನ ನಿಮಗೆ ಬವಣೆ ಇಲ್ಲ. ಅಂದರೆ ಪ್ರಯತ್ನ ಮಾಡಿದಷ್ಟು ಒಳ್ಳೊಳ್ಳೆಯ ಫಲಗಳೇ ನಿಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಸೋಮಾರಿತನ ಬಿಟ್ಟು ಈ ದಿನ ಕೆಲಸಗಳನ್ನು ಮುಂದುವರಿಸ್ತಾ ಇದ್ದರೆ ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಹಣಕಾಸಿಗಾಗಿ ಸ್ವಲ್ಪ ಒತ್ತಡಗಳು ಬರಬಹುದು. ಅದರಲ್ಲೂ ಈ ದಿನ ಹಣದ ನಿರ್ವಹಣೆ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ಅಷ್ಟೊಂದು ಸಮರ್ಪಕವಾಗಿರಲ್ಲ. ಹಾಗೆ ಸಾಲ ಮಾಡುವಂಥದ್ದಾಗಲಿ ಅಥವಾ ಇರುವಂಥ ಹಣವನ್ನು ದುಂದು ವೆಚ್ಚ ಮಾಡುವಂಥದ್ದಾಗಲಿ ನಿಮ್ಮ ಮನಸ್ಸು ಆ ಕಡೆಗೆ ಹರಿತಾ ಇರುತ್ತೆ. ಅದನ್ನು ಸ್ವಲ್ಪ ಈ ದಿನ ಕಂಟ್ರೋಲ್ ಮಾಡಿಕೊಳ್ಬೇಕು. ಇನ್ನು ಯಾರನ್ನೋ ಓಲೈಸಲಿಕ್ಕೆ ಈ ದಿನ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ಪ್ರಯಾಣದಲ್ಲೂ ಕೂಡ ಅಷ್ಟೊಂದು ಸುಖ ಸೌಖ್ಯ ಅನ್ನುವಂಥದ್ದು ಇಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಅಪರಿಚಿತರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಕಿರಿಕಿರಿಗಳಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಅಡೆತಡೆಗಳು ಜಾಸ್ತಿ. ಹಾಗಾಗಿ ತುಂಬ ಶಾಂತಿಯಿಂದ, ಸಂಯಮದಿಂದ, ಏಕಾಗ್ರತೆಯಿಂದ ನಿಮ್ಮ ಗುರಿಯನ್ನು ತಲುಪಬೇಕು. ಅದರಲ್ಲೂ ಈ ದಿನ ವಿದ್ಯಾರ್ಥಿಗಳು ದಾರಿ ತಪ್ಪಬಾರ್ದು. ನಿಮ್ಮ ಗುರಿ ಏನಿದೆ ಅದನ್ನೇ ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರ ಒಂದು ಸಕಾಲಿಕವಾದಂತಹ ಬೆಂಬಲ ನಿಮಗೆ ಸಿಕ್ಕತ್ತೆ. ಆದರೆ ಅವರ ಜೊತೆಯಲ್ಲಿ ಇರುವಂಥ ಕಮ್ಯುನಿಕೇಷನ್ ಏನಿದೆ, ಮಾತುಕತೆ ಏನಿದೆ, ಆ ಭಾವ ಏನಿದೆ, ಅದನ್ನು ಸ್ವಲ್ಪ ಬಲಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾರನ್ನು ನೀವು ತಪ್ಪು ವ್ಯಕ್ತಿ ಅಂತ ಹೇಳಿ ನಿರ್ಧಾರ ಮಾಡಿದ್ದೀರೋ ಅಂಥವರಿಂದಲೇ ಈ ದಿನ ನಿಮಗೆ ಸಹಾಯ ಸಿಕ್ಕತ್ತೆ. ಶತ್ರುಗಳೇ ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಎಲ್ಲವನ್ನೂ ಕೂಡ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಇದು ನಿಮ್ಮ ಮನಸ್ಸಿನಲ್ಲಿರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ರಾಹುಕಾಲದಲ್ಲಿ ಮಾಡಿ ಈ ದಿನ ದರ್ಶನ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಅದರಲ್ಲೂ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ಮನಸ್ಸಿಗೆ ತುಂಬ ಸಮಾಧಾನ ಇದೆ. ಹಾಗೆ ಈ ಭ್ರಮೆಗೆ ಬಿದ್ದವರಂತೆ ಇರಲ್ಲ ಈ ದಿನ. ಎಲ್ಲ ಒಂದು ಕಡೆ ಇನ್ಫ್ಯಾಚುಯೇಷನ್ ಅನ್ನುವಂಥದ್ದು ಕೂಡ ಇರಲ್ಲ. ಹಾಗಾಗಿ ಜೀವನ ಅಂದರೆ ಏನು, ಜೀವನದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳೇನು, ಜೀವನದ ಅರ್ಥ ಏನು, ಹಾಗೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನೀವು ಮಾಡುವಂಥ ಪ್ರಯತ್ನ, ಇದರೆಲ್ಲದರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿರುತ್ತೆ ಈ ದಿನ. ಆದರೆ ಶ್ರಮ ಅಂತೂ ಪಡಲೇಬೇಕು. ಏಕೆಂದರೆ ನೀವು ಯಾವತ್ತೂ ಕೂಡ ಶ್ರಮಜೀವಿಗಳೇ. ಆದರೆ ಈ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಸ್ನೇಹಿತರ ಪ್ರಭಾವದಿಂದ ತಪ್ಪು ದಾರಿ ಹಿಡಿಯುವಂಥದ್ದನ್ನು ಮಾತ್ರ ಮಾಡಬೇಡಿ. ಶಾರ್ಟ್ಕಟ್ ಬೇಡ. ನಿಮಗೆ ಯಾವುದೇ ವಿಚಾರದಲ್ಲಿ ಪ್ರಯತ್ನ ಎಷ್ಟೇ ಆದರೂ ಕೂಡ ಅದು ನಿಧಾನವಾಗಿ ಫಲ ಬಂದರೂ ಪರವಾಗಿಲ್ಲ, ಸ್ವಲ್ಪ ಒಳ್ಳೆಯ ದಾರಿಯಲ್ಲೇ ನಡೆಯುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ.
ಹಾಗೆ ಈ ದಿನ ಕುಟುಂಬದ ಪರವಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಶುಭ ಕಾರ್ಯಗಳು ನಡೆಯುವಂಥದ್ದು, ಅದಕ್ಕೆ ಒಂದು ಪೂರ್ವ ಸಿದ್ಧತೆ, ಅದಕ್ಕೆ ಓಡಾಟ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಆರೋಗ್ಯದ ವಿಚಾರ, ವೈಯಕ್ತಿಕ ವಿಚಾರ, ಇದರಲ್ಲೂ ಕೂಡ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮಗಾಗಿ ನೀವು ಸಮಯವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಒಂದು ಪ್ರಯತ್ನ ಬಹಳ ಅದ್ಭುತವಾಗಿದೆ. ಒಂದು ಸ್ಟ್ರಾಟಜಿ ಏನಿದೆ, ಬದಲಾವಣೆಗೆ ನೀವು ಒಳಪಡುವಂಥ ಒಂದು ಪರ್ವಕಾಲದಲ್ಲಿದ್ದೀರಿ. ಇದು ಬಹಳ ವಿಶೇಷವಾದಂಥ ಒಂದು ಅನುಭವವನ್ನು ತರುತ್ತೆ. ಹಾಗೆ ಈ ಹಣಕಾಸಿನ ತೊಂದರೆ ಏನಾದರೂ ಇದ್ದರೆ ಅದರಿಂದ ಹೊರಬರಲಿಕ್ಕೂ ಕೂಡ ಒಂದು ಒಳ್ಳೆಯ ಆಲೋಚನೆ ಮಾಡ್ತಾ ಇದ್ದೀರಿ, ಅದು ಕೂಡ ಸಕ್ಸಸ್ ಆಗುತ್ತೆ. ಒಟ್ಟಾರೆ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಸ್ವಲ್ಪ ಶ್ರಮ ಇರ್ಬೋದು, ಆದರೂ ಫಲಿತಾಂಶ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಅನ್ನಪೂರ್ಣೇಶ್ವರಿಯನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಹಾಗೆ ನಿಮ್ಮ ಗುರಿ ಸಾಧಿಸುವಂಥ ದಾರಿಯಲ್ಲಿ ಸ್ವಲ್ಪ ಶ್ರಮ ಇದೆ, ಸ್ವಲ್ಪ ಪಟ್ಟು ಹಿಡಿದು ಮುಂದೆ ಸಾಗಬೇಕು. ಎಲ್ಲೋ ಒಂದು ಕಡೆ ನಿಮ್ಮ ಆಸಕ್ತಿಯನ್ನು ಕಳ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಎಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡು ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಎಷ್ಟಿದೆ ಅಂತ ಹೇಳಿ ಅರಿತುಕೊಂಡು ಮುಂದುವರೆದ್ರೆ ಈ ದಿನ ಫಲ ಇದೆ. ಆದರೆ ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಆ ಕೆಲಸ ನನ್ನಿಂದ ಸಾಧ್ಯವಾ ಅನ್ನುವಂಥ ಒಂದು ಪ್ರಶ್ನೆ ಬಂದರೆ ಆ ಕೆಲಸ ಅಲ್ಲಿಗೆ ಮುಗಿದ ಹಾಗೆ, ಅದು ಮುಂದುವರಿಯೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಕೆಲಸದಲ್ಲಿ ವಿಳಂಬ ಆದರೂ ಕೂಡ ನಿಮ್ಮ ಬಂಧುಗಳ ಸ್ನೇಹಿತರ ನೆರವಿನಿಂದ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಪ್ರಯತ್ನ ಇಲ್ಲದೆ ಫಲ ಇಲ್ಲವೇ ಇಲ್ಲ. ನಿಮಗೆ ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರಾಗುವಂಥದ್ದು. ಇನ್ನು ಈ ದಿನದಲ್ಲಿ ನಿಮ್ಮ ಮಾಲೀಕತ್ವದ ಹಕ್ಕಿನ ಬಗ್ಗೆ ಯಾವುದೇ ವಿಚಾರಗಳು ಸಮಸ್ಯೆಗಳು ಇದ್ದರೆ ಅದನ್ನು ಸ್ವಲ್ಪ ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಸೆಟ್ಲ್ಮೆಂಟ್ ಅಂತ ಬಂದಾಗ ನೀವು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಅಥವಾ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ ಈ ದಿನದಲ್ಲಿ. ಹಾಗಾಗಿ ನಿಮ್ಮದೇ ಹಠ ಸಾಧನೆ ಅನ್ನುವಂಥದ್ದೇನಿದೆ, ನಿಮ್ಮ ಮೂಗಿನ ನೇರಕ್ಕೆ ಫಲಿತಾಂಶ ಇರಲಿ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ, ಇದನ್ನು ನೀವು ಬಿಟ್ಟುಬಿಡಬೇಕಾಗತ್ತೆ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಬರುವಂಥ ಫಲಿತಾಂಶಗಳನ್ನು ಪೂರ್ಣ ಮನಸ್ಸಿನಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಭಗವಂತನ ಅನುಗ್ರಹ ಬಹಳ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಹಠಾತ್ತಾಗಿ ಕೆಲವೊಂದು ವಿದ್ಯಮಾನಗಳು ನಿಮಗೆ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಎಲ್ಲೋ ಒಂದು ಸುದ್ದಿ, ಎಲ್ಲೋ ಬಂಧು ಬಾಂಧವರಿಂದ, ನಿಮ್ಮ ಸ್ನೇಹಿತರಿಂದ ಬರುವಂಥ ಒಂದು ವಿಶೇಷ ಪ್ರಯತ್ನಗಳು ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ತುಂಬ ಲಾಭವನ್ನು ತರುವಂಥದ್ದು. ಅದರಲ್ಲೂ ನಿಮ್ಮ ವ್ಯಾಪಾರಿ ಸಂಬಂಧವಾಗಿ ಲಾಭದ ದೃಷ್ಟಿಯಿಂದ ಮಾಡುವಂಥ ಪ್ರಯತ್ನಗಳಲ್ಲಿ ಬಹಳ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ಸಹಕಾರ ಬಹಳ ಚೆನ್ನಾಗಿದೆ. ಆತ್ಮವಿಶ್ವಾಸ ಬಹಳ ಚೆನ್ನಾಗಿ ಈ ದಿನ ನಿಮಗೆ ಕೆಲಸ ಮಾಡುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳಾಗಲಿ ಸಮಸ್ಯೆಗಳಾಗಲಿ ಈ ದಿನ ಬಗೆಹರಿಯುವಂಥ ಒಂದು ಹಂತವನ್ನು ತಲುಪುತ್ತೆ. ಏಕೆಂದರೆ ಈ ದಿನ ಈ ಕೊಟ್ಟು ತೆಗೆದುಕೊಳ್ಳುವಂಥದ್ದೇನಿದೆ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಇದರಲ್ಲಿ ನಿಮಗೆ ವಿಶ್ವಾಸ ಇದೆ. ಹಾಗಾಗಿ ಕೆಲವನ್ನು ಪಡ್ಕೊಳ್ಬೇಕು ಅಂದರೆ ಕೆಲವನ್ನು ಬಿಟ್ಕೊಡ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಪ್ರಭಾವ ಏನಿದೆ, ನಿಮ್ಮ ಇನ್ಫ್ಲೂಯೆನ್ಸ್ ಏನಿದೆ, ನಿಮ್ಮ ಮಾತುಗಾರಿಕೆ ಏನಿದೆ, ಬಹಳ ಚೆನ್ನಾಗಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಹಾಗಾಗಿ ನಿಮ್ಮ ಬಂಧುಗಳು ಸ್ನೇಹಿತರು ನಿಮ್ಮ ಸಹಾಯಕ್ಕಾಗಿ ಈ ದಿನ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಲೀಡರ್ಶಿಪ್ ಕ್ವಾಲಿಟೀಸ್ ಈ ದಿನ ತುಂಬ ಜಾಸ್ತಿನೇ ಇದೆ. ಹಾಗಾಗಿಯೇ ಕೆಲವೊಂದು ಜವಾಬ್ದಾರಿಗಳನ್ನು ನೀವಾಗಿ ಮುಂದೆ ಹೋಗಿ ಹೊರುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಖುಷಿಯನ್ನು ತರುತ್ತೆ, ಸಂತೋಷವನ್ನು ತರುತ್ತೆ, ಜೊತೆಗೆ ಲಾಭ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮ್ಮ ಪ್ರಯತ್ನಗಳು ನಿಮಗೆ ಸಂತೋಷವನ್ನೇ ತರುತ್ತೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ. ಸಣ್ಣ ಪುಟ್ಟ ಕೆಲಸಗಳು ಕೂಡ ಈ ದಿನ ಸುಗಮವಾಗಿ ಸಾಗುತ್ತೆ. ಎಲ್ಲೂ ಕೂಡ ಅಡೆತಡೆಗಳಿಲ್ಲ. ಹಾಗೆ ನಿಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಬರುವಂಥವರ ಸಂಖ್ಯೆಯೇ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೂ ಕೂಡ ಶುಭ ಸುದ್ದಿಯ ಸೂಚನೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ಒಂದು ಭರವಸೆಯ ಬೆಳಕು ನಿಮಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ತುಂಬ ಆಶಾವಾದಿಯಾಗಿ ಇರುವಂಥದ್ದು. ಇನ್ನು ವೃತ್ತಿಪರ ಉದ್ಯೋಗಗಳಲ್ಲೂ ಕೂಡ ನಿಮಗೆ ಹೆಚ್ಚಿನ ಒಂದು ಹೊರೆ ಬೀಳ್ಬೋದು, ಆದರೂ ಕೂಡ ಸಮರ್ಥವಾಗಿ ನಿಭಾಯಿಸ್ತೀರಿ. ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆಯನ್ನು ಕೂಡ ಈ ದಿನ ಪಡ್ಕೊಳ್ಳುವಂಥದ್ದು. ಸಹೋದ್ಯೋಗಿಗಳ ಸಪೋರ್ಟ್ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿ ನೀವು ನಿಮಗೆ ಏನು ಬೇಕು ಅನ್ನುವಂಥದ್ದನ್ನು ಬಾಯಿ ಬಿಟ್ಟು ಕೇಳಬೇಕಷ್ಟೇ. ನಿಮ್ಮ ಬಾಡಿ ಲ್ಯಾಂಗ್ವೇಜಿಂದ ಈ ದಿನ ಅರ್ಥ ಆಗಲ್ಲ. ಹಾಗಾಗಿ ಒಳ್ಳೆಯ ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಮಾತನ್ನು ಹದ ಅರಿತು ಮಾತಾಡುವಂಥದ್ದು, ಈ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಮಾತಾಡುವಂಥದ್ದು, ಇದನ್ನು ರೂಢಿಸ್ಕೊಂಡ್ರೆ ಮಾತ್ರ ಈ ದಿನ ತುಂಬ ಯಶಸ್ಸಿದೆ. ಇನ್ನು ಈ ದಿನ ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ನೀವು ಅನುಸರಣೆ ಮಾಡ್ತಾ ಇರುವಂಥ ಒಂದು ಸ್ಟ್ರಾಟಜಿಯನ್ನಾಗಲಿ ಅಥವಾ ವ್ಯಾಪಾರದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಲಾಭಗಳಾಗ್ತಾ ಇದೆ, ಅನುಕೂಲತೆಗಳಾಗ್ತಾ ಇದೆ ಅನ್ನುವಂಥ ವಿಚಾರವನ್ನಾಗಲಿ ಈ ದಿನ ಯಾರೊಂದಿಗೂ ಕೂಡ ಶೇರ್ ಮಾಡಬೇಡಿ. ಹಾಗಾಗಿ ಈ ದಿನ ನಿಮ್ಮ ಅನುಭವವನ್ನು ಹಂಚಿಕೊಳ್ಳೋದ್ರಿಂದಲೇ ನಿಮಗೆ ಹಿನ್ನಡೆ ಉಂಟಾಗುತ್ತೆ, ದೃಷ್ಟಿ ದೋಷ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಸ್ತ್ರೀಯರಿಗೆ ಈ ದಿನ ಒಳ್ಳೆಯ ಸಮಯ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ವಿಶ್ವಾಸ ಇದೆ. ಹಾಗೆ ಕೆಲಸಗಳಿಂದ ತೃಪ್ತಿ ಕೂಡ ನಿಮಗೆ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಇದ್ದು ಅನುಕೂಲಗಳು ಇದ್ದೇ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಹಾಗಾಗಿನೇ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ನೀವು ಮಾಡುವಂಥ ಆಲೋಚನೆಗಳಾಗಲಿ ಸ್ಥಿರವಾಗಿರಲ್ಲ. ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅದರಲ್ಲಿ ಯೂಟರ್ನ್ ಆಗುವಂಥದ್ದು, ಅಂಥ ತೀರ್ಮಾನವನ್ನೇ ಈ ದಿನ ಬದಲಾವಣೆ ಮಾಡುವಂಥ ಪ್ರಯತ್ನಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇದ್ದಾಗ, ತೃಪ್ತಿ ಇಲ್ಲದೇ ಇದ್ದಾಗ ಇಂತಹ ಒಂದು ವಿಚಿತ್ರವಾದಂತಹ ತೀರ್ಮಾನಗಳು ಬಂದೇ ಬರುತ್ತೆ. ಆದರೆ ಅಂಥ ಸಂಖ್ಯೆಯನ್ನು ಮಾತ್ರ ಕಡಿಮೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕೇ ಬೇಕು, ಇಲ್ಲಾಂದರೆ ಎಡವಟ್ಟಾಗ್ಬಿಡುತ್ತೆ. ಹಾಗೆ ಮನೆ ಹೊರಗೆ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದಿದೆ. ಎಲ್ಲರ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಹೋಗ್ತೀರಿ, ಯಾರನ್ನೋ ಓಲೈಸಲಿಕ್ಕೆ ಈ ದಿನ ಪ್ರಯತ್ನ ಪಡ್ತೀರಿ. ಇದರಿಂದ ನಿಮ್ಮ ಶ್ರಮ ಸಾರ್ಥಕ ಆಗಲ್ಲ. ನಿಮ್ಮ ವೆಚ್ಚ ಏನಿದೆ ಅಥವಾ ನಿಮ್ಮ ಒಂದು ಹಣಕಾಸಿನ ವಿಚಾರಗಳೇನಿದೆ ಅದು ಕೂಡ ನಷ್ಟಕ್ಕೆ ಒಳಗಾಗುವಂಥದ್ದಿದೆ. ಹಾಗಾಗಿ ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ಈ ದಿನ ಯಾರಿಗೆ ಏನೇ ಮಾಡಿದ್ರೂ ಕೂಡ ಅದರಿಂದ ಬರುವಂಥ ಫಲ ನಿಮಗೆ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಸೆಲ್ಫ್ ಸೆಂಟರ್ಡ್ ಆಗಿ ಇರಬೇಕಾಗತ್ತೆ. ಸ್ವಲ್ಪ ಸ್ವಾರ್ಥಿಗಳಾಗಬೇಕು. ನೀವು, ನಿಮ್ಮ ಕುಟುಂಬ, ನಿಮ್ಮ ಆರೋಗ್ಯ, ನಿಮ್ಮ ಬದುಕು, ನಿಮ್ಮ ಗುರಿ, ನಿಮ್ಮ ಒಂದು ಆಧ್ಯಾತ್ಮಿಕ ವಿಚಾರ, ನಿಮ್ಮ ಮನಃಶಾಂತಿ, ಇದರ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಈ ದಿನ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಜೊತೆಗೆ ಭಗವಂತನ ಆರಾಧನೆಯನ್ನು ಮಾಡಿ, ಹಾಗೆ ನಿಮಗೆ ಇಷ್ಟವಾದಂಥ ಒಂದು ಕ್ಷೇತ್ರಕ್ಕೋ ಎಲ್ಲೋ ಒಂದು ಸ್ಥಳಕ್ಕೋ ಭೇಟಿ ನೀಡುವಂಥ ಅವಕಾಶಗಳಿದೆ, ಅದನ್ನು ಬಳಸ್ಕೊಳ್ಳಿ. ನಿಮಗೆ ಸಮಾಧಾನ ಇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.